ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆಲಿ ಆತನ ಮಾತಾಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನ. ಒಂದೊಂದು ವಸ್ತ್ರವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆಲಿ ಅದನ್ನ ಮಾತಾಡ್ತಾ ಇದ್ರೆ ಪ್ರಿಯರೇ. ಒಂದೊಂದು ವಸ್ತ್ರಕ್ಕೆ ತಕ್ಕ ಹಾಗೆ ಅದನ್ನು ಅಂದವಾಗಿ ನಿರ್ಮಿಸಿದಾನೆ ಎಂಬುದಾಗಿ ಪ್ರಿಯರೇ. ನಾವು ನೋಡ್ಬೇಕಾದ್ರೆ ನಮ್ಮ ಜೀವಿತದಲ್ಲಿ ನಾವು ಅನ್ಕೊಂಡ ಹಾಗೆ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯ ನಡೀತಾ ಇಲ್ಲ ಅಂತೇಳಿ ನಾವು ಬಹಳ ರೀತಿಯಾಗಿ ದುಃಖ ಪಡ್ತೀವಿ, ಕಣ್ಣೀರಿಡ್ತೀವಿ, ಬಹಳ ರೀತಿಯಾಗಿ ಯೋಚನೆ ಮಾಡ್ತೀವಿ. ತಕ್ಕ ಕಾಲದಲ್ಲಿ ನಮ್ಮ ಕಾರ್ಯಗಳು ಯಾವ ಆಗ್ತಿಲ್ಲ ಅಂತೀವಿ. ಆದ್ರೆ ಪ್ರಿಯರೇ, ದೇವರಿಗೂ ಎಲ್ಲ ಗೊತ್ತುಂಟು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಆತನ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಆತನ ಕಾರ್ಯ ಮಾಡಬೇಕೆಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಒಂದು ಬೀಜ ಒಂದು ಹೊಲದಲ್ಲಿ ಹಾಕಿದಾಗ ಅದು ಆಕಸ್ಮಿಕವಾಗಿ ದೊಡ್ಡದಾಗಿ ಬೆಳೆ ಕೊಡುವುದಿಲ್ಲ ಪ್ರಿಯರೇ. ಅದಕ್ಕೊಂದು ಸಮಯ ಹತ್ತುತ್ತೆ. ಅದೊಂದು ಸಮಯ ಬಂದಾಗ ದೇವರು ಅದಕ್ಕೆ ಅದ್ಭುತ ರೀತಿಯಾಗಿ ಬೆಳೆ ಬೆಳೆಯುವಂತೆ ತಕ್ಕ ಕಾಲ ಕೊಡ್ತಾರೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ತಕ್ಕ ಕಾಲದಲ್ಲಿ ದೇವರ ಕಾರ್ಯ ನೋಡ್ಬೇಕಾದ್ರೆ ನಾವು ಬೀಜ ಯಾವ ರೀತಿಯಾಗಿ ಭೂಮಿಯಲ್ಲಿ ಬಿತ್ತುತ್ತೇವೋ ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ದೇವರಲ್ಲಿ ಮೊದಲನೇದಾಗಿ ಪ್ರಾರ್ಥಿಸಬೇಕು. ನಾವು ಆತ್ಮ ರೀತಿಯಾಗಿ ಸಂಪೂರ್ಣ ಮನಸ್ಸಿನಿಂದ ಆತ್ಮವಿಶ್ವಾಸದಿಂದ ನಾವು ದೇವರಲ್ಲಿ ಪ್ರಾರ್ಥನೆಯಿಂದ ಮರಳುವಂತರಾಗಿರ್ಬೇಕು. ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಬುನಾದಿಯನ್ನು ಪ್ರಾರ್ಥಿಸುವಷ್ಟು ಪ್ರಾರಂಭಿಸ್ತೇವೋ ದೇವ್ರ ಖಚಿತವಾಗಿ ಒಂದೊಂದಾಗಿ ದೇವ್ರು ನಮ್ಮ ಜೀವಿತದಲ್ಲಿ ತಕ್ಕ ಕಾಲದಲ್ಲಿ ಅದನ್ನು ಕಾರ್ಯ ನಡೆಸುವಂತರಾಗಿದ್ದಾರೆ. ಒಂದು ಮಗು ಹುಟ್ಟಬೇಕಾದ್ರೆ ಎಷ್ಟು 9 ತಿಂಗಳು ಯಾವ ರೀತಿಯಾಗಿ ದೇವರು ಒಂದು ಭೂಮಿಯಲ್ಲಿ ಜನ್ಮಿಸುವಂತ ಒಂದು ಸಮಯ ಕೊಡುತ್ತಾರೋ ಅದೇ ರೀತಿಯಾಗಿ ನಮಗೆ ನಮ್ಮ ಜೀವಿತದಲ್ಲಿ ಕಾರ್ಯ ನಡಿಬೇಕಾದ್ರೆ ಆತನ ತಕ್ಕ ಸಮಯ ನಮ್ಗೆ ಕೊಟ್ಟಿರ್ತಾರೆ ಪ್ರಿಯ. ನಾವು ಅನ್ಕೊಳ್ತೇವೆ ನಮ್ಮ ಪ್ರತಿಯೊಂದು ಸಮಸ್ಯೆಗಳು ಹೋಗ್ತಾ ಇಲ್ಲ, ಯಾವ ದಿವಸದಲ್ಲಿ ಯಾವ ವರ್ಷದಲ್ಲಿ ಯಾಕೆ ನಮಗೆ ನೂತನ ವರ್ಷದಲ್ಲಿ ಯಾಕೆ ನಮಗೆ ಕಾರ್ಯಗಳಾಗ್ತಾ ಇಲ್ಲ, ಯಾಕೆ ನಮ್ಮ ಸಮಸ್ಯೆಗಳು ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ನೀವು ಬಹಳ ರೀತಿಯಾಗಿ ದುಃಖ ಪಡ್ತಾ ಇದ್ರಿ ಪ್ರಿಯರೇ. ಅದ್ರ ನೂತನ ವರ್ಷದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರೆ ಒಂದೊಂದು ವಸ್ತ್ರಗಳಿಗೆ ತಕ್ಕ ಕಾಲದಲ್ಲಿ ಆತನು ಸರಿಯಾಗಿ ನಿರ್ಮಿಸುವಂತ ದೇವರು. ಹಲ್ಲೆಲೂಯಾ. ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ತಕ್ಕ ಕಾಲದಲ್ಲಿ ದೇವರು ನಮಗೋಸ್ಕರವಾಗಿ ನಿಮಗೋಸ್ಕರ ವಾಗ್ದಾನ ಮಾಡ್ತಾರೆ. ಪ್ರತಿಯೊಂದು ಸಮಸ್ಯೆಗಳು ತಕ್ಕ ಕಾಲ ದೇವರು ತೆಗೆಯುವಂತ ದೇವರು, ಪ್ರತಿಯೊಂದು ಕಷ್ಟಗಳು ತಕ್ಕ ಕಾಲದಿಂದ ಬಿಡುಗಡೆಸುವಂತ ದೇವರು. ನೀವು ಯಾವ ವಿಷಯದಲ್ಲಿ ನೀವು ದುಃಖಿಸ್ತಿದ್ರು, ಯಾವ ವಿಷಯದಲ್ಲಿ ನೀವು ಭಯ ಪಡ್ತಾ ಇದ್ರೋ ದೇವ್ರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಅಂತೇಳಿ ನೀವು ಭಯ ಪಡ್ತಿದ್ರು ಪ್ರಿಯರೇ. ಆದ್ರೆ ಭಯ ಪಡಬೇಡಿ. ದೇವ್ರು ನಿಜವಾಗಿ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ತಕ್ಕ ಕಾಲದಲ್ಲಿ ಆತನ ವಾಗ್ದಾನ ನೆರವೇರಿಸಿ ನಿಮ್ಮನ್ನ ಆತನ ಆಶ್ವಾಸಿ ಬಲಪಡಿಸುವಂತ ದೇವ್ರು ಪ್ರಿಯರೇ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಧೈರ್ಯ ತಂದ್ಕೊಡ್ರಿ. ದೇವರು ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ದೇವ್ರು ನಮ್ಮ ಜೊತೆಲಿ ಮಾತಾಡ್ತಾ ಇದಾರೆ. ಆತನ ಸಮಯ ತಕ್ಕ ಹಾಗೆ ದೇವ್ರು ನಮ್ಮ ಜೀವಿತವೆಲ್ಲವನ್ನು ದುಃಖದಿದ್ದಂತ ನಮ್ಮ ಜೀವಿತನ ಕಷ್ಟಲಿದ್ದಂತ ನಮ್ಮ ಜೀವಿತನೆಲ್ಲವನ್ನು ಬಿಡುಗಡಿಸುವಂತ ದೇವ್ರು ಎಂಬುದಾಗಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ವಾಗ್ದಾನ ಮೂಲಕವಾಗಿ ದೇವ್ರು ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಆಶೀರ್ವದಿಸಿ ಬಲಪಡಿಸುವಂತ ದೇವ್ರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಲಿ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ಅಪ್ಪ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ. ಎಷ್ಟು ಬಲವುಳ್ಳ ವಾಗ್ದಾನದಿಂದ ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ ಎಸೆಯ. ಎಷ್ಟು ಜನರು ತಂದೆ ಭಯದಲ್ಲಿದ್ದಾರೋ ಪ್ರಭಾ, ಭಯದಿಂದ ಬಿಡುಗಡೆ ಮಾಡ್ರಿ. ನಮ್ಮ ಜೀವಿತದಲ್ಲಿ ಯಾವ
ತಕ್ಕ ಕಾಲ ನಮಗೆ ಕಾರ್ಯ ಆಗ್ತಾ ಇಲ್ಲ, ನಮ್ಮ ಸಮಸ್ಯೆ ಬಿಡುಗಡೆ ಆಗ್ತಾ ಇಲ್ಲ ಅಂತ ಎಷ್ಟು ಜನರು ಭಯದಿಂದ ಜೀವಿಸ್ತಾರೆ ಪ್ರಭಾ. ಅವರ ಭಯದಿಂದ ತೆಗೆದು ಪ್ರಭಾ ನೀವು ವಾಗ್ದಾನ ಮಾಡ್ರಿ ಪ್ರಭಾ, ತಕ್ಕ ಕಾಲ ನಿಮ್ಮ ಸಮಸ್ಯೆಗಳೆಲ್ಲ నేను ಪರಿಹರಿಸ್ತೇನೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಒಬ್ಬರು ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಈ ವಾಗ್ದಾನ ನೆರವೇರಿಸುವಂತ ದೇವ್ರು ನೀವಾಗಿರು ಪ್ರಭಾ. ಎಷ್ಟು ಜನ ಮುಂಜಾನೆ ಸಮಯದಲ್ಲಿ ಕಷ್ಟವಿದ್ದರು ಪ್ರಭಾ, ಕಷ್ಟದಿಂದ ಬಿಡುಗಡೆ ಮಾಡ್ರಿ. ರೋಗದಲ್ಲಿದ್ದಂತ ಮಕ್ಕಳಿಗೆ ರೋಗದಿಂದ ಬಿಡುಗಡೆ ಮಾಡ್ರಿ. ಎಷ್ಟು ಸಮಸ್ಯೆಗಳಿಂದ ಭಯ ಪಡ್ತಾರೆ ಪ್ರಭಾ, ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ. ಮತ್ತೆ ಎಷ್ಟು ಜನ ಕೋರ್ಟ್ ಕೇಸಿಂದ ಭಯ ಪಡ್ತಾರೆ ಪ್ರಭಾ, ಕೋರ್ಟ್ ಕೇಸಿಂದ ಜಯ ಕೊಡ್ರಿ ಪ್ರಭಾ. ತಂದಿದ್ರು ಎಷ್ಟು ಜನರು ಕುಟುಂಬ ಸಮಸ್ಯೆ ಪ್ರತಿಯೊಂದು ವಿಷಯದಲ್ಲಿ ಭಯ ಪಡುವಂತ ಅವರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಪ್ರಭಾ. ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನಮ್ಮ ಜೊತೆಲಿ ಮಾತಾಡ್ರಿ, ನಮ್ಮ ಧೈರ್ಯ ಪಡಿಸೋದಕ್ಕಾಗಿ ಸ್ತೋತ್ರ ಎಸ. ನೀವು ತಕ್ಕ ಕಾಲದಲ್ಲಿ ನಿಮ್ಮ ಕಾರ್ಯ ನಡೆಸುವಂತ ದೇವರು ನೀವಾಗಿರು ಪ್ರಭಾ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆ ನಡೆಸಿದಕ್ಕಾಗಿ ಸ್ತೋತ್ರ ಎಸ. ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಂಡು ಸಂತೋಷವುಳ್ಳವರಾಗಿದ್ರು ಪ್ರಿಯರೇ. ಮತ್ತು ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ನೀವು ಹೊಂದ್ಕೊಂಡಿರುವಂತ ಸಂತೋಷ ಬಲವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯ. ಮತ್ತು